ओम नवो नवो बोधिजायमानः अन्नामृतोरुषामितिग्रे भागं देवेभ्यो विदधातेन प्रचन्माचर्ते दीर्घमायुः शतमानं बोधिशतायुः पुरुषस्येन्द्रिय आयुष्यवेन्द्रिये प्रतिष्ठति नमः युताभ्यो नमः प्रसाद सिद्धिरस्तु आಯ್ತಾ ಸರ್ವಮಂಗಳಮಾಂಗಲ್ಯೆ ಮಹಾಲಕ್ಷ್ಮೀ ಲಕ್ಷ್ಮೀ ಪ್ರಚೋದಯಾತ್ ಪ್ರಸಾದ ಸಿದ್ಧಿರಸ್ತು ನಿಮ್ಮೂರ್ ರಸ್ತೆ ಸ್ವಾಮಿಗಳದು ಮುಷ್ಟೂರೆ ನಿಮ್ಮನ್ನು ಮಾತಾಡ್ಬೇಕು ಅನ್ಕೋತಾ ಇದ್ದೀರಿ ಟೈಮ್ ಆಗ್ತಾ ಇಲ್ಲ ಸ್ವಲ್ಪ ಹಿಂದೆ ಬರೀ ಹಣ್ಣಲ್ಲಿ ಬನ್ನಿ ಅಣ್ಣ ಹುಷಾರು ಕಂಗ್ರಾಟ್ಸ್ ಅಣ್ಣ ಮಕ್ಕ ಒಳ್ಳೇದಾಗ್ಬೇಕು ಬನ್ನಿ ಬಾಕ ಬಸಿದ್ರಣ್ಣ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ವೇದಾಭ್ಯೋ ನಮಃ ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ ದಿವ್ಯದೇವಾವಸೋ ತೀರ್ಥಂ ನಮಃ ಶತಮಾನಃ ಭವತಿಶತಾಯ ಪುರುಷಸ್ಯೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ ದೀರ್ಘಾಯುಷ್ಮಃ ಮಹಾಲಕ್ಷ್ಮೀ ವೇದಾಭ್ಯೋ ನಮಃ ಪ್ರಸಾದ ಸಿದ್ಧಿರಸ್ತು ಸರಿ ಬಿಡಿ. ಕಳೆದ 10-15 ವರ್ಷದಿಂದ ಮುಷ್ಟೂರು ರಸ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಹಾಳಾಗಿತ್ತು. ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು 5.5 ಕೋಟಿ ಅನುದಾನ 2 ರಸ್ತೆಗೆ ಹಾಕಿದ್ದೀವಿ. 2 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ. ಇದು ನನ್ನ ಅನುದಾನ. ನಾನು ಮುಖ್ಯಮಂತ್ರಿಗಳಿಂದ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ. ಇದು ನಗರಸಭೆ ಅನುದಾನ ಅಲ್ಲ, ಯಾವ ಅನುದಾನನೂ ಅಲ್ಲ. ನನ್ನ ಅನುದಾನ ತಂದು ಹಾಕಿದ್ದೀನಿ. ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ದಿನ್ನೆ ಹೊಸಳ್ಳಿ ಜನರ ಕಷ್ಟ ಹೋಗಿ ಕೇಳ್ತೀನಿ. ಆ ಊರಿಗೆ ಹೋದರೆ ಅವು ಎರಡು ರೋಡೇ ಮೇಜರಾಗಿ ಕೇಳೋದು. ಅದಕ್ಕೆ ಹಾಕ್ಸ್ಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸರ್, ಬಜೆಟ್ ನಂತರ ಏನೇನು ಜಿಲ್ಲೆಗೆ ತಂದಿದೆ? ನಮ್ಮ ಕ್ಷೇತ್ರಕ್ಕೆ ಏನೇನು ತಂದಿದೆ? 140 ಕೋಟಿ ಫ್ಲವರ್ ಮಾರ್ಕೆಟ್ಗೆ, 150 ಕೋಟಿ VTU ಸಬ್ ಸೆಂಟರ್ಗೆ, 200 ಕೋಟಿ ರೇಷ್ಮೆ ಮಾರುಕಟ್ಟೆಗೆ, ಮಂಚನಹಳ್ಳಿ ಪ್ರಜಾಸೌಧಕ್ಕೆ 10-12 ಕೋಟಿ, ಒಟ್ಟು 500 ಕೋಟಿ ಅನುದಾನ ಈ ವರ್ಷದ ಬಡ್ಜೆಟಲ್ಲಿ ಬಂದಿದೆ. ಇದು ನಿಮಗೆ ಕಾಣಿಸುತ್ತೆ. ನಾವೀಗ ಅದು 140 ಕೋಟಿನೂ ಮೀರಿ ಹೋಗ್ಬೋದು. ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ ಅದು 200 ಕೋಟಿ ಟಚ್ ಆದರೂ ಆಗ್ಬೋದು. ಬಟ್ ಮಿನಿಮಮ್ 140 ಕೋಟಿ ಅಂತೂ ಕೇಳಿದ್ದೀವಿ, ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲ, ಹಾಗೇನಿಲ್ಲ. ಎತ್ತಿನೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್. ಈಗ ಆ ಸ್ಟೇಜ್ಗೆ ಒಂದು 450 ಕೋಟಿ ರಿಲೀಸ್ ಆಗಿದೆ. ನೆಕ್ಸ್ಟ್ ನಮಗೆ ದೊಡ್ಡಬಳ್ಳಾಪುರದಿಂದ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ. ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾಲಮಿತಿ ನಿಗದಿ ಇಷ್ಟು ಟೈಮ್ ಒಳಗಡೆ ಜಡಲ್ ತಿಮ್ನಳ್ಳಿ 1 ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ. ಇದನ್ನು 2 ತಿಂಗಳಲ್ಲಿ ಮುಗಿಸ್ತಾರೆ. ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್.